ಜಿಲ್ಲೆಯಲ್ಲಿ ಬಗರಂ ಹುಂಕಂ ಸಾಗುವಳಿದಾರರನ್ನು ಸಕ್ರಮಗೊಳಿಸಿ ಹೊಸಗತಿ ನಿವೇಶನ ಸಾಮಾಜಿಕ ಭದ್ರತೆಗೆ ಆಗ್ರಹಿಸಿ ಸೆಪ್ಟೆಂಬರ್ 17ರಂದು ದಲಿತ ಸಂಘರ್ಷಣ ಸಮಿತಿ ಬಿ ಕೃಷ್ಣಪ್ಪ ಹಿಂದ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಸಮಿತಿ ರಾಜ್ಯ ಸಂಚಾಲಕ ಹನುಮಂತಪ್ಪ ಕಾಕರ್ಗಲ್ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಕಳೆದ 16 ವರ್ಷಗಳಿಂದ ಸರ್ಕಾರಿ ಭೂಮಿ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಪಟ್ಟ ನೀಡಲು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ್ದು, ಸರ್ಕಾರ ಫಾರಂ 57 ಅರ್ಜಿಗಳನ್ನು ತಿರಸ್ಕೃತಗೊಳಿಸಿದೆ. ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸ್ವೀಕೃತಗೊಂಡಿದ್ದರೂ ಸರ್ಕಾರ ಕುಂಟ ನೆಪ ಹೇಳಿ ಅರ್ಜಿಗಳನ್ನು ತಿರಸ್ಕಾರಗೊಳಿಸಲಾಗಿದೆ. ಕೂಡಲೇ ಎಲ್ಲ ಅರ್ಜಿಗಳನ್ನು ಸಕ್ರಮಗೊಳಿಸುವ ಮೂಲಕ ಭೂಮಿಯನ್ನೇ ನಂಬಿರುವ ರೈತರ ಕುಟುಂಬಗಳಿಗೆ ಆಸರೆಯಾಗಬೇಕು ಎಂದರು. ಅರಣ್ಯ ಭೂಮಿಯನ್ನು ಸಾಗುವಳಿ ಮಾಡುತ್ತಿರುವ ರೈತರು ಹೊಕ್ಕಲೆಬ್ಬಿಸುವ ಕೆಲಸ ಅರಣ್ಯ ಇಲಾಖೆ ಮಾಡುತ್ತಿದೆ. ಅರಣ್ಯ ಹಕ್ಕು ಕಾಯ್ದೆ ಅಡಿ ಸಕ್ರಮಗೊಳಿಸಿ ಹಕ್ಕುಪತ್ರ ನೀಡುವುದು, ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡುವ ವಸತಿ ನಿವೇಶನ ರಹಿತರ ಸಮೀಕ್ಷೆ ನಡೆಸಿ ಸರ್ವರಿಗೂ ಸೂರು ಒದಗಿಸುವ ನಿರ್ಧಾರ ಪ್ರಕಟಿಸಬೇಕು. ಸುವರ್ಣ ಗ್ರಾಮೋದಯ. ಭೂಹೀನ ಬಡವರು ರಾಯಚೂರು ಜಿಲ್ಲೆಯಾದ್ಯಂತ ಸರ್ಕಾರ ಭೂಮಿಯಲ್ಲಿ ಕಳೆದ 50-60 ವರ್ಷಗಳಿಂದಲೂ ಸಾಗುವಳಿ ಮಾಡ್ತಾ ಬಂದಿದ್ದಾರೆ. ಕಬ್ಜಾದಲ್ಲಿ ಸಹಿತ ಇದ್ದಾರೆ. ಈಗಾಗಲೇ ಸರ್ಕಾರ ಸಕ್ರಮಕ್ಕಾಗಿ ಅವಕಾಶ ಕಲ್ಪಿಸಿರ್ತಕ್ಕಂತಹ ಫಾರಂ ನಂಬರ್ 57 ಅಡಿ ಭೂಮಿಯ ಪಟ್ಟಕ್ಕಾಗಿ ಸಾಕಷ್ಟು ರೈತರೇನೆಂದರೆ ಜಿಲ್ಲೆಯಲ್ಲಿ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಏನಂದ್ರೆ ಆಯಾ ತಾಲೂಕಾ ತಹಶೀಲ್ದಾರರು ಏನು ಲ್ಯಾಂಡ್ ಗ್ರಾಂಟ್ ಕಮಿಟಿ ಮೀಟಿಂಗ್ ಮಾಡಿದೆ. ಏಕಾಏಕಿ ಏನಂದರೆ ಎಲ್ಲ ಅರ್ಜಿಗಳು ತಿರಸ್ಕಾರ ಮಾಡಿದ್ದಾರೆ. ತಿರಸ್ಕಾರ ಮಾಡಿರೋದ್ರಿಂದ ಭೂಹೀನ ರೈತರು ಆ ಭೂಮಿಯನ್ನು ಹೊರತುಪಡಿಸಿ ಯಾವುದೇ ಭೂಮಿ ಅವರಿಗೆ ಇರೋದಿಲ್ಲ. ಇದರಿಂದ ಅವರಿಗೆ ತುಂಬ ಜೀವನ ನಡೆಸಲಿಕ್ಕೆ, ಜೀವನ ನಿರ್ವಹಣೆ ಮಾಡಲಿಕ್ಕೆ ತುಂಬ ತೊಂದರೆ ಆಗ್ತದೆ. ಹಾಗಾಗಿ ಏನಂದರೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇದನ್ನು ಗಂಭೀರವಾಗಿ ಪರಿಗಣಿಸಿ ಕೂಡಲೇನಂದ್ರೆ ತಿರಸ್ಕಾರ ಮಾಡಿರ್ತಕ್ಕಂಥ ಎಲ್ಲ ಬಗರ್ ಹುಕುಂ ಸಾಗುವಳಿದಾರರ ಅರ್ಜಿಗಳನ್ನು ಪುನಃ ಸಕ್ರಮಗೊಳಿಸಿ ಅವರೆಲ್ಲರಿಗೂ ಏನಂದ್ರೆ ಹಕ್ಕುಪತ್ರಗಳನ್ನು ಕೊಡೋದ್ರ ಮುಖಾಂತರ ಬಡವರ ಹಕ್ಕನ್ನು ರಕ್ಷಣೆ ಮಾಡಬೇಕಂತೇಳಿ ಒತ್ತಾಯಿಸಿ ಇದೇ ಸೆಪ್ಟೆಂಬರ್ 17 ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನದಂದು ರಾಯಚೂರು ನಗರದ ಡಾಕ್ಟರ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಭೂಹೀನ ದಲಿತರನ್ನು ಸೇರಿಕೊಂಡಿರಂದ್ರೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ವಿ. ಅಂದಿನ ಪ್ರತಿಭಟನೆಗೆ ಏನಂದ್ರೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಆಗಮಿಸಿ ಮನವಿ ಪತ್ರ ಸ್ವೀಕಾರ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಏನಂದ್ರೆ ಈ ಎಲ್ಲ ಅರ್ಜಿಗಳೇನಂದ್ರೆ ತಿರಸ್ಕಾರ ಮಾಡಿರ್ತಕ್ಕಂಥ ಅರ್ಜಿಗಳನ್ನು ಪುನಃ ಪರಿಶೀಲನೆ ಮಾಡಿ ಪಟ್ಟನ ಕೊಡೋದ ಮುಖಾಂತರ ಬಡವರನ್ನ ಹಕ್ಕನ್ನು ರಕ್ಷಣೆ ಮಾಡ್ಬೇಕಂತೇಳಿ ಜಿಲ್ಲಾಡಳಿತಕ್ಕೆ ನಾವು ಇವತ್ತು ಒತ್ತಾಯ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ತಮ್ಮ ಹೆಸರು ಸರ್? ನನ್ನ ಹೆಸರು ಹನುಮಂತಪ್ಪ ಕಾಕರ್ಗಲ್, ರಾಜ್ಯ ಸಂಘಟನಾ ಸಂಚಾಲಕರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ.